ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ಒಂದು ವಿಷಯ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಅಂದರೆ ನಮ್ಮ ವ್ಯವಸ್ಥೆ, ಗೌರ್ಮೆಂಟ್ ಕೆಲಸ ಮಾಡುವಂಥ ವ್ಯಕ್ತಿಗಳು ಯಾವ ಥರ ವರ್ಕನ್ನು ಮಾಡ್ತಾರೆ ಅಂತ. ನಮ್ಮ ಕೊಡವತ್ತಿ ಗ್ರಾಮದ PDO ಮಧುಸೂದನ್ ಅವರು ಸುಳ್ಳು ಹೇಳುವುದು ಹೇಗೆ ಅಂತ ಅವರನ್ನು ನೋಡಿ ನಾವು ಕಲಿಬೇಕಾಗತ್ತೆ. ಇದು ಬಹಳಷ್ಟು ಜನ ಅಧಿಕಾರಿಗಳು, ಬಹಳಷ್ಟು ಅವ್ರ ಮೇಲ್ಗಡೆ ಅಂತ ವಸಂತ್ ಅವರು ಇದಕ್ಕೆ ಭಾಗಿಯಾಗಿದ್ದಾರೆ. ಅದರಲ್ಲೂ ನಮ್ಮ ಕೊಡವತ್ತಿ ಗ್ರಾಮ ಪಂಚಾಯತಿ ಏನಿದ್ದಾರೆ, ಅವ್ರು ಏನೇ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ಬರೀ ಹೇಳ್ತಾರಷ್ಟೇ, ಯಾವ ಕೆಲಸನೂ ಮಾಡೋದಿಲ್ಲ. ಅದರಲ್ಲೂ ಈ ಕೊಡವತ್ತಿ ಮಧುಸೂದನ್ ಅವ್ರಿಗೆ, ಅದ್ರ ಜೊತೆಲಿ ಮೇಲ್ಗಡೆ ವಸಂತ್ ಅವ್ರಿಗೆ, ಅದ್ರ ಮೇಲ್ಗಡೆ PDOಗಳಿಗೆ ಮತ್ತು ಶಿಕ್ಷಣ ಮಂತ್ರಿಗಳಿಗೆ ಈ ವಿಡಿಯೋ ಓಕೆನಾ. ಯಾರು ಈ ಅಧಿಕಾರಿ ಸಂಬಂಧಪಟ್ಟಂಥ ವ್ಯಕ್ತಿಗಳಿದ್ದಾರೆ, ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ನೋಡಿ, ನಮ್ಮೂರು ಹುಲಿಯೂರ್ದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ದೊಡ್ಡಕೊಪ್ಲು ಗ್ರಾಮ, DK ರವಿ ಅವರ ಹುಟ್ಟೂರು. ಬಾತ್ರೂಮ್ ಇಲ್ಲ ಅಂತ ಬಾತ್ರೂಮನ್ನು ಒಡ್ಸಾಕಿ, ಹಳೆಯ 2 ಬಾತ್ರೂಮ್ ಇತ್ತು, ಏನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತೇಳಿ ಒಡ್ಸಾಕಿ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ 1 ವರ್ಷ 6 ತಿಂಗಳಾಗಿದೆ. ಅಂದರೆ ಒಂದು ಸ್ಕೂಲು ಬಾತ್ರೂಮ್ ವ್ಯವಸ್ಥೆ ಇಲ್ಲ ಅಂದರೆ ವಿತಿನ್ 1 ತಿಂಗಳೊಳಗಡೆ 2 ತಿಂಗಳೊಳಗಡೆ ಒಂದು ಬಾತ್ರೂಮನ್ನು ಕಟ್ಸ್ಕೊಟ್ಟು ನೆಕ್ಸ್ಟ್ ಅವ್ರಿಗೆ ಪ್ರೊಸೆಸ್ವನ್ನು ಮಾಡಬೇಕು. ಯಾಕಂದರೆ ಮಾಸ್ಟರ್ಗಳು ಯಾವುದೋ ಊರಿಂದ ಬಂದಿರ್ತಾರೆ, ಅವ್ರಿಗೆ ಬೇರೆ ಹುಡಿಕೊಂಡು ಹೋಗೋದಕ್ಕಾಗೋದಿಲ್ಲ. ಮಕ್ಳುಗಳಿರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಳುಗಳು. ಅಂದರೆ ಲೆಕ್ಕ ಮಾಡ್ಕೊಳ್ಳಿ, 1 ವರ್ಷ 6 ತಿಂಗಳಾದರೂ ಓಕೆನಾ, ಒಂದು ಟೆಂಪ್ರವರಿ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. 1 ವರ್ಷ ಆಯಿತು. ನಾನು 6 ತಿಂಗಳಿಂದ ಫಾಲೋಅಪ್ ಮಾಡಿದೆ. ನಾನು ಯಾವುದೋ ಕಾರಣಕ್ಕೆ ಸ್ಕೂಲ್ ಹತ್ರ ಹೋದೆ. ಮಾಸ್ಟ್ರು ಹೇಳಿದ್ರು, ನೋಡಿ ರಮೇಶ್, ಈ ಥರ ಸ್ಕೂಲ್ ವ್ಯವಸ್ಥೆ ಇಲ್ಲ, ಬಾತ್ರೂಮ್ ವ್ಯವಸ್ಥೆ ಇಲ್ಲಪ್ಪ ಅಂತ. ಸರಿ ಸರ್, ಆಯಿತು, ನಾನು ಏನಿದೆ ನಾನು ಹೇಳ್ತೀನಿ, ಮಾಡ್ತೀನಿ ಅಂತ ಹೇಳಿ ಫಸ್ಟು ಹೋಗ್ಬಿಟ್ಟು ನಮ್ಮ ಮಧುಸೂದನ್ PDO ಅವರಿಗೆ ಹೇಳಿದೆ, ಸರ್ ಈ ಥರ 1 ವರ್ಷ ಆಗಿದೆ ಸರ್, ಬಾತ್ರೂಮ್ ವ್ಯವಸ್ಥೆ ಇಲ್ಲ ಸರ್, ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತ. ಆಯ್ತಪ್ಪ, ನಾನು ಬೆಳಗ್ಗೆನೇ ಬಂದು ನೋಡ್ತೀನಿ ಏನಾಗಿದೆ ಅಂತ, ಮಾಡಿಸ್ಕೊಟ್ಬಿಡ್ತೀನಪ್ಪ ಅಂದರು. ಸರಿ, ಬೆಳಗ್ಗೆನೇ ಬಂದು ನೋಡ್ತಾರೆ, ಮಾಡಿಸ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ, ಬೆಳಗ್ಗೆ ಬಂದು ಕೇಳಿದ್ರೆ ಯಾರೂ ಬಂದಿಲ್ಲ ರಮೇಶ್ ಅಂತ ಹೇಳಿದ್ರು. ಯಾರೂ ಬಂದಿಲ್ವಲ್ಲ, ಬರ್ತೀನಿ ಅಂತ ಹೇಳ್ದವ್ರು ಇವರು PDO ಮಧುಸೂದನ್ ಅವರು, ಬರಲಿಲ್ಲ. ಸರಿ, ಅವ್ರನ್ನ ಫಾಲೋಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ತಿಂಗಳಲ್ಲಿ ನಾನೆಲ್ಲ ಮಾಡಿಸ್ಕೊಟ್ಬಿಡ್ತೀನಪ್ಪ. ಸರಿ, 1 ತಿಂಗಳ ಮಾಡಿಸ್ಕೊಡ್ತಾರೆ. 1 ತಿಂಗಳಾಯಿತು, ಮಾಡಿಸ್ಕೊಡ್ಲಿಲ್ಲ, ಬರಲಿಲ್ಲ. ಅದ್ರ ಮೇಲ್ಗಡೆ ಹೋದೆ, ವಸಂತ್ ಅವ್ರ ಫೋನ್ ನಂಬರ್ ಇಸ್ಕೊಂಡು, ಸರ್ ಈ ಥರ ನಮ್ಮ ದೊಡ್ಡಕೊಪ್ಲು ಗ್ರಾಮದಲ್ಲಿ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಸರ್ ಅಂತ. ಆಯ್ತಪ್ಪ, ಹೇಳ್ತೀನಿ, ಮಾಡಿಸ್ತೀನಿ ಅಂತ ಹೇಳಿ ಅವ್ರಿಗೊಂದಷ್ಟು ದಿನ ಫಾಲೋಅಪ್ ಮಾಡಿದೆ, ಹೇಳಿ ಮಾಡಿಸ್ತೀನಿ, ಬರ್ತಾರೆ. ನೋಡಪ್ಪ, ನಾನು ಫೋನ್ ಮಾಡಿ ಹೇಳಿದ್ದೀನಿ, ನಾಳೆ ಬಂದ್ಬಿಡ್ತಾರೆ ಅಂತ. ನಾಳೆ ಬಂದು ನೋಡಿದ್ರೆ ನಾಳೆ ಬರಲಿಲ್ಲ ಅವರು. ಇನ್ನೂ 1 ತಿಂಗಳಾಯಿತು. ಫಾಲೋಅಪ್ ಮಾಡಿ ಮೊನ್ನೆ ದಿನ ಒಂದ್ಸಲಿ ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ ಎತ್ಬಿಟ್ಟು ವಸಂತ್ ಅವರು ಎತ್ತಿ ಕಾನ್ಫರೆನ್ಸ್ ಹಾಕಿದ್ರು. ಯಾರಿಗೆ? ಮಧುಸೂದನ್ ಅವ್ರಿಗೆ. ಮಧುಸೂದನ್ ಅವರು ಕಾಲ್ ಮಾಡಿ, ಏನಪ್ಪ ಆಯಿತು, ಇಷ್ಟು ದಿನ ಆದರೂ ಆಗಿಲ್ವಲ್ಲಪ್ಪ ಅಂತ. ಅದಕ್ಕೆ ಹೇಳಿದ್ರು, ಸರ್ ನಾನು ಅದಕ್ಕಿಂತ ಮುಂಚೆ ಒಂದು ಕಾಲ್ ಮಾಡಿ ಮಾತಾಡಿದ್ದೆ. ಸರ್ ಯಾವಾಗಾಗುತ್ತೆ? ಇಲ್ಲಪ್ಪ, ಜೂನ್ 1. 6ನೇ ತಿಂಗಳಲ್ಲಿ 6ನೇ ತಾರೀಕು ಒಳಗಡೆ ನಾನು ರೆಡಿ ಮಾಡಿಬಿಡ್ತೀನಿ, ಮ್ಯಾಕ್ಸಿಮಮ್ 8ನೇ ತಾರೀಕು ಅಂತ. ನಾನು ಮಾಡಿದ್ದು 24, 25ನೇ ತಾರೀಕು. ವಸಂತ್ ಅವ್ರಿಗೆ ಕಾಲ್ ಮಾಡಿದ್ರೆ ಕಾಲ್ ಎತ್ತಿಲ್ಲ, ಅಲ್ಲ ವಸಂತ್ ಅವ್ರಿಗೆ ಕಾಲ್ ಮಾಡಿಸ್ದೆ. ವಸಂತ್ ಅವ್ರಿಗೆ ಕಾಲ್ ಮಾಡಿದ್ರು ಕಾನ್ಫರೆನ್ಸ್ ಹಾಕೋದು. ಇಲ್ಲ ಸರ್,
ಮಾಡಿಸ್ಬಿಡ್ತೀನಿ ಸರ್, ಅಲ್ಲೇ ಟೈಲ್ಸ್ ಗಿಲ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಸರ್, ಅಲ್ಲಿಂದ ನಾಳೆ ಬೆಳಿಗ್ಗೆ 10 ತಗೊಬಂದು ಹಾಕ್ತಾರೆ ಅಂತ ಹೇಳಿದ್ರು. ಓಕೆ, ನಾನು ಕೇಳಿದೆ, ಅದ್ರದ್ದು ವಿಡಿಯೋ ಇದೆ, ಇದರ ರೆಕಾರ್ಡನ್ನು ಜೊತೆಗೆ ಹಾಕ್ತೀನಿ. ಓಕೆ, ನಾನು ಕೇಳಿದೆ, ಎಲ್ಲಿ ಸರ್ ನೀವು 6ನೇ ತಾರೀಕೆ ತೊಗೊಬಂದು ಮಾಡಿಸ್ಬಿಡ್ತೀನಿ, ಮ್ಯಾಕ್ಸಿಮಮ್ 8ನೇ ತಾರೀಕು ಮಾಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಇವತ್ತು 24ನೇ ತಾರೀಕು ಆಗ್ತಾ ಬರ್ತಾಯಿದೆ, ಇನ್ನೂ ಆಗಿಲ್ಲ ಅಂತ. ಅಂದರೆ ವಸಂತ್ ಅವ್ರು ಏನು ಹೇಳಿದ್ರು, ಅವ್ರು ಏನಾದ್ರು ಮಾಡಿಸ್ಲಿಲ್ಲ ಅಂದ್ರೆ ನನಗೆ ಬೆಳಿಗ್ಗೆ ಕಾಲ್ ಮಾಡಪ್ಪ ಅಂತ. ಬೆಳಿಗ್ಗೆ ಕಾಲ್ ಮಾಡಿದ್ರೆ ಫೋನ್ ಎತ್ತುತ್ತಲ್ಲ, ಸ್ವಿಚ್ ಆಫ್, ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ವಸಂತ್ ಅವರು ಮಾಡ್ತಾ ಇಲ್ಲ, ಮಧುಸೂದನ್ ಅವರು ಮಾಡ್ತಾ ಇಲ್ಲ. ಅಂದರೆ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ ಅಂತ, ಒಂದು ಬಾತ್ರೂಮ್ಗೋಸ್ಕರ ನಾವು 1 ವರ್ಷ 6 ತಿಂಗಳು ಹೋರಾಡಬೇಕಂದ್ರೆ ನಮ್ಮ ವ್ಯವಸ್ಥೆ ಲೆಕ್ಕ ಮಾಡ್ಕೊಳ್ಳಿ. ನಮ್ಮ ವ್ಯವಸ್ಥೆ ಯಾವ ಥರ ಇದೆ, ನಮ್ಮ ಗೌರ್ಮೆಂಟ್ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಬಿಡಿ, ನಮ್ಮ MLA ರಂಗನಾಥ್ ಸರ್ ಏನು ಮಾಡ್ತಾ ಇದ್ದಾರೆ. ಓಕೆನಾ, ಒಂದು ಬಾತ್ರೂಮ್ ವ್ಯವಸ್ಥೆ, ಒಂದು ಸ್ಕೂಲ್ ಬಾತ್ರೂಮ್ ವ್ಯವಸ್ಥೆ ಮಾಡಿಸೋದಕ್ಕೋಸ್ಕರ ಇಷ್ಟೊಂದೆಲ್ಲ ಹೋರಾಟ ಮಾಡಬೇಕಾ? ಸಣ್ಣ ಬಾತ್ರೂಮ್ದು ಅಂದರೆ ನಾವೇನಾದ್ರು ದೊಡ್ಡ ಕೆಲಸ ಮಾಡಿಸ್ಬೇಕಂದ್ರೆ ನಮ್ಮಂಥ ನಾರ್ಮಲ್ ಜನಗಳ ಕೈಲಿ ಆಗೋದಿಲ್ಲ ಅನ್ನೋದು ಗೊತ್ತಾಯ್ತು. ಅಂದರೆ ನಾವು ಯಾವ ಥರ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೀವಿ, ಇದು ನಾವು ಇಷ್ಟೊಂದು ಒಂದು ಬಾತ್ರೂಮ್ ಮಾಡಿ ವ್ಯವಸ್ಥೆ ಮಾಡೋದಕ್ಕೆ ಇಷ್ಟೊಂದೆಲ್ಲ ಹೋರಾಟ ಮಾಡಬೇಕಾ? ಇದು ಕಾಮನ್ ಸೆನ್ಸು. ಸೊ ಇದು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯಮಾಡಿ ಓಕೆನಾ, ಯಾರು ಶಿಕ್ಷಣ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು, ಅವ್ರಿಗೆ ಕಳಿಸ್ಕೊಡಿ, ರಂಗನಾಥ್ ಸರ್ ಕಳಿಸ್ಕೊಡಿ. ಓಕೆನಾ, ಈ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ, ಅವ್ರಿಗೆಲ್ಲ ಕಳಿಸ್ಕೊಡಿ. ಒಂದು ಸಣ್ಣ ಬಾತ್ರೂಮನ್ನು ಕಟ್ಸ್ಕೊಡೋದಕ್ಕೆ. ಓಕೆ, ಮ್ಯಾಕ್ಸಿಮಮ್ ಅಂದರೆ ಒಂದು ಬಾತ್ರೂಮ್ ಕಟ್ಸೋದಕ್ಕೆ ಎಷ್ಟಾಗುತ್ತಪ್ಪ ದುಡ್ಡು? ಎಷ್ಟಾಗ್ಬೋದು ದುಡ್ಡು? 1 ಲಕ್ಷ. ನಮಗೆಲ್ಲ ನಾರ್ಮಲ್ ಜನಗಳಿಗೆ ಬಾತ್ರೂಮ್ ಕೊಡ್ಸೋದಕ್ಕೆ 10,000 15,000 ರೂಪಾಯಿ ಕೊಡ್ತಾರೆ, ಬಾತ್ರೂಮ್ ಮುಗ್ದೋಗ್ತದೆ. ಓಕೆನಾ, ಒಂದು ಬಾತ್ರೂಮನ್ನು ಸ್ಕೂಲ್ಗೆ ಮಾಡಿಸೋದಕ್ಕೆ 1 ವರ್ಷ 6 ತಿಂಗಳು ನಾನು ಓಡಾಡಿದ್ದೀನಿ, ಫಾಲೋ ಅಪ್ ಮಾಡಿದ್ದೀನಿ, ಕಾಲ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನಮ್ಮ ಮಾಸ್ಟ್ರು 1 ವರ್ಷ 6 ತಿಂಗಳು ಬಾತ್ರೂಮನ್ನು ಕಟ್ಸೋದಕ್ಕೆ ಇವರು ಮಾಡ್ತಾರೆ ಅಂದರೆ ಇವರೆಲ್ಲ ಗೌರ್ಮೆಂಟು ದುಡ್ಡನ್ನು ತೆಗೆದುಕೊಂಡು, ಓಕೆನಾ, ಇವ್ರ ಮೇಲ್ಗಡೆ ಇರೋಂಥವ್ರು ಏನು ಮಾಡ್ತಾ ಇದ್ದಾರೆ, ಇವ್ರ ಕೆಲಸ ಏನು? ಓಕೆ, ಸೊ ಒಂದು ಸ್ಕೂಲ್ಗೆ ಮೂಲಭೂತ ಕುಡಿಯೋಕ್ಕೆ ನೀರು, ಇರೋಕ್ಕೆ ಶೌಚಾಲಯ ಮಾಡಿಸ್ಬೇಕು. ಇದು ನಾನು ಬಂದು ಹೇಳೋದಲ್ಲ, ಇನ್ನೊಬ್ರು ಬಂದು ಹೇಳೋದಲ್ಲ, ಇದು ಕಾನೂನಲ್ಲೇ ಐತೆ, ಕಾನೂನಲ್ಲೇ ಇರೋವಂಥದ್ದು. ಓಕೆನಾ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಓಕೆನಾ, ಯಾಕೋಸ್ಕರ ನೀವು ಕೆಲ್ಸಕ್ಕೆ ಬರ್ತೀರಾ ನನಗೊಂದು ಗೊತ್ತಾಗ್ತಾ ಇಲ್ಲ. ಮೊನ್ನೆ ಇದರಿಂದ ಹಿಂದೆಗಡೆ ಒಂದು ವಿಡಿಯೋ ಮಾಡಿದ್ದೀನಿ, ಮಧುಸೂದನ್ ಅವ್ರಿಗೆ ನಿಮ್ಮ ಕೈಲಿ ಆಗಲಿಲ್ಲ, ನಿಮ್ಮ ಕೈಲಿ ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಟ್ಟು ಹೋಗಿಯಪ್ಪ, ನಿಮ್ಗೆ ಎಲ್ಲಿ ಕುತ್ಕೊಂಡು ಸಂಬಳ ಕೊಡ್ತಾರೆ, ಓಕೆ ಅಂಥ ಕಡೆ ನೀವು ಹೋಗಿ ಸೊ ಕೆಲಸ ಮಾಡಿ, ಸೊ ಈ ಕೆಲಸ ಬಿಡಿ ಅಂತ ನಾನು ಇದರ ವಿಡಿಯೋದಲ್ಲೇ ಹೇಳಿದ್ದೀನಿ. ಇಷ್ಟೆಲ್ಲ ಫಾಲೋ ಅಪ್ ಮಾಡಿ, ಅವ್ರಿಗೆ ಕಾಲ್ ಮಾಡಿ, ಎಲ್ಲರಿಗೂ ಕಾಲ್ ಮಾಡಿ ಒಂದು ಬಾತ್ರೂಮ್ ವ್ಯವಸ್ಥೆ ಮಾಡ್ಸೋಕ್ಕಾಗಿಲ್ವಲ್ಲ. ಆದರೆ ಎಂಥ ನಾವು ವ್ಯವಸ್ಥೆಯಲ್ಲಿ ಇದ್ದೀವಿ. ಓಕೆನಾ, ನಿಜವಾಗ್ಲೂ ನನಗೊಂಥರ ಇದೆಲ್ಲ ನೋಡ್ತಿದ್ರೆ, ಓಕೆ, ಈ ಸಣ್ಣದೊಂದು ಬಾತ್ರೂಮ್ ಮಾಡಿಸೋದಕ್ಕೆ ಇಷ್ಟೊಂದು ಕೇಳ್ಕೊಬೇಕಾ, ಇಷ್ಟೊಂದು ಹೋರಾಟ ಮಾಡ್ಬೇಕು, ಇಷ್ಟೊಂದು ಫಾಲೋ ಅಪ್ ಮಾಡ್ಬೇಕಂತ. ಇನ್ನು ದೊಡ್ಡದು ನಮ್ಮೂರಿಗೆ ಒಂದು ಕೆರೆಗೆ ನೀರು ಬರ್ತಿದೆ. ಓಕೆ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ನಮ್ಮೂರಿಗೆ ಒಂದು 2 ಎಕರೆ ಜಾಗ, ಅಲ್ಲಿ ಫುಲ್ಲು ಹೊಂಡ ಇದೆ. ಓಕೆ, ಅದ್ರದ್ದೊಂದು ವಿಡಿಯೋ ಮಾಡಿದೆ. ಓಕೆ, ಇಲ್ಲಿಗೊಂದು ನೀರು ಬರ್ತಿತ್ತದು, ಪ್ಲ್ಯಾನಿಂಗ್ ಆಗಿತ್ತು, ಅದೇನಾಗಿದ್ದು ನಿಂತೋಗಿದೆಯೋ ಗೊತ್ತಿಲ್ಲ. ಇನ್ನು ಅದಕ್ಕೆ ನೀರು ತರಿಸ್ಬೇಕಂದ್ರೆ ನಮ್ಗೊಂದು 10 ವರ್ಷನೇ ಸೊ ಹಲಸ್ಬಿಡ್ತಾರೆ ಅನಿಸುತ್ತೆ ಇವರೆಲ್ಲ ಸೇರಿ. 10 ವರ್ಷ ಆದ್ರೂ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ದೇವ್ರಿಗೊಬ್ಬನಿಗೆ ಗೊತ್ತು. ಓಕೆನಾ, ಸೊ ಮೇನು ಏನು ಬೇಕು ಒಬ್ಬ ಮನುಷ್ಯನಿಗೆ? ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ವ್ಯವಸ್ಥೆ, ಓಡಾಡೋದಕ್ಕೆ ನೀರು, ರೋಡ್ಗಳು ಬೇಕಾಗುತ್ತೆ ಓಡಾಡೋದಕ್ಕೆ, ಕುಡಿಯೋಕ್ಕೆ ಮನುಷ್ಯರಿಗೆ ನೀರು ಬೇಕಾಗುತ್ತೆ, ವ್ಯವಸಾಯ ಮಾಡಬೇಕು, ರೈತ ಬದುಕಬೇಕು ಅಂದರೆ ಓಕೆ ನೀರು ಬೇಕಾಗುತ್ತೆ. ನಮ್ಮ ಕೆರೆಗೆ ಬರ್ತಿದೆ, ಕೆರೆಯಿಂದ ತಗೊಬಂದು
ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲ 1 ಕಿಲೋಮೀಟ್ರ್ ಆಗ್ಬೋದು, ಮ್ಯಾಕ್ಸಿಮಮ್ ಅಂದರೆ 1 ಕಿಲೋಮೀಟ್ರ್ ಆಗ್ಬೋದು. ಓಕೆ, ಅಲ್ಲಿಗೆ ನೀರು ಬಂತು ಅಂದರೆ ಒಂದು 50ರಿಂದ 100 ಬೋರ್ಗಳು ಸುತ್ತಮುತ್ತ ಇರೋ ಬೋರ್ಗಳಿಗೆ ಇಂಪ್ಲಿಮೆಂಟೇಷನ್ ಆಗುತ್ತೆ. ಒಂದಷ್ಟು ಜಲ ಉತ್ಪಾದನೆ ಆಗುತ್ತೆ, ಒಂದಷ್ಟು ಬೋರ್ಗಳು ಓಡ್ತವೆ, ಒಂದಷ್ಟು ಜನ ಜೀವನ ಮಾಡ್ತಾರೆ. ಒಂದು ಸಣ್ಣ ಬಾತ್ರೂಮ್ ಕಟ್ಸೋದಕ್ಕೆ ಓಕೆ 1 ವರ್ಷ 6 ತಿಂಗಳು ನಾವು ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಓಕೆನಾ, ಈ ರಾಜಕಾರಣಿಗಳು ಓಕೆನಾ, ಈ ಅಧಿಕಾರಿಗಳಿಗೆ ನಂದೊಂದು ದೊಡ್ಡ ಧಿಕ್ಕಾರ. ಯಾಕಂದರೆ ನಾವು ಎಲ್ಲರ ಹತ್ರನೂ ಬಂದು ಹೋಗೋಕ್ಕಾಗಲ್ಲ. ಯಾಕೆ ಹೇಳಿ, ನಮ್ಮದೇ ಆದ ಜೀವನ ಇರುತ್ತೆ, ನಮ್ಮದೇ ಆದ ವರ್ಕ್ ಇರುತ್ತೆ. ಆ ವರ್ಕ್ ಮಧ್ಯೆಗಡೆ ಸೊ ಒಂದೇನೋ ನಮ್ಮ ಸಮಾಜಕ್ಕೆ ಒಂದೇನೋ ಮಾಡೋಣ, ನಮ್ಮೂರಿಗೆ ಏನೋ ಒಂದು ಮಾಡೋಣ ಅಂತ ಆಶಯದಿಂದ ಸೊ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಓಕೆನಾ, ಎಲ್ಲರಿಗೂ ಫಾಲೋಅಪ್ ಮಾಡಿದ್ದೆ ಆದಲ್ಲಿ ಓಕೆನಾ, ಒಂದು ಬಾತ್ರೂಮ್ ಕಟ್ಸೋಕ್ಕಾಗಿಲ್ಲಲ್ಲ. ಓಕೆ, ಅಂದರೆ ಇವರೆಲ್ಲ ಎಷ್ಟು ಅಧಿಕಾರಿಗಳಿದ್ದಾರೆ ಓಕೆನಾ, ಇವ್ರ ಕೆಲಸ ಏನು ಮೂಲಭೂತ ಸೌಕರ್ಯಗಳಿಲ್ಲ, ಬಂದು ಚೆಕ್ ಮಾಡಿಸಿ ಮಾಡಬೇಕಲ್ಲ, ಯಾಕೆ ಮಾಡ್ತಾಯಿಲ್ಲ? ಓಕೆ, ರಂಗನಾಥ್ ಸರ್ ದಯಮಾಡಿ ನಿಮ್ಮ ಕೈ ಮುಗಿತೀವಿ, ನಮ್ಮೂರಿಗೊಂದು ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಡಿ. ಸಾಧ್ಯವಾದರೆ ಓಕೆನಾ, ಕೆರೆಯಿಂದ ತಗೊಬಂದು ನಮ್ಮೂರ ಕಟ್ಟೆಗೆ ಒಂದು ನೀರನ್ನು ವ್ಯವಸ್ಥೆ ಮಾಡಿ ಓಕೆನಾ. ಮಧು ಬಂಗಾರಪ್ಪ ಸರ್ಗೆ ನಮಸ್ಕಾರಗಳು. ನಮ್ಮೂರಿಗೆ ಅಂತಲ್ಲ, ಗೌರ್ಮೆಂಟ್ ಸ್ಕೂಲ್ ಎಲ್ಲಿದೆ, ಶಿಕ್ಷಣ ಎಲ್ಲಿದೆ ಓಕೆನಾ, ಮೂಲಭೂತ ಸೌಕರ್ಯವನ್ನು ಮಾಡಿಕೊಡಿ ಓಕೆನಾ. ನಾನು ನಮ್ಮೂರ್ದು ಒಂದು ಹೇಳ್ತಾ ಇದ್ದೀನಿ, ಈ ಥರ ಎಷ್ಟು ಊರುಗಳಲ್ಲಿ ಓಕೆ ಮೂಲಭೂತ ಸೌಕರ್ಯಗಳು ಇಲ್ವೋ ಗೊತ್ತಿಲ್ಲ, ನಮ್ಮೂರ್ದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ, ಮಾಡಿಕೊಡಿ. ಯಾಕೆಂದರೆ ಇವತ್ತು ಎಷ್ಟೋ ಜನ ಓಕೆ ಈ ಥರ ಗೌರ್ಮೆಂಟ್ ಸ್ಕೂಲ್ ಬಂದಿರೋರೆ ಇವತ್ತು ದೊಡ್ಡ ಉದ್ಯಮಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಓಕೆ, ಬಡವ್ರ ಮಕ್ಕಳು ಸುಧಾ ಬದುಕಬೇಕಂದ್ರೆ ಎಲ್ಲರನ್ನೂ ಪ್ರೈವೇಟ್ ಸ್ಕೂಲ್ ಹೋಗೋದಕ್ಕೆ ದುಡ್ಡು ಇರೋದಿಲ್ಲ. ಇವತ್ತು ಪ್ರೈವೇಟ್ ಸ್ಕೂಲ್ ಓದಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ಯಾರ ಹತ್ರ ಇದೆ ಲಕ್ಷಾಂತರ ರೂಪಾಯಿ ದುಡ್ಡು? ಓಕೆನಾ. ಒಳ್ಳೆ ಬೆಳೆ ಬೆಳೀತು ಅಂದರೆ ಒಳ್ಳೆ ರೈಟ್ ಇರೋದಿಲ್ಲ ಓಕೆನಾ. ಸಾಲ ಸೂಲ ಮಾಡಿ ಒಂದು ಬೆಳೆ ಬೆಳಿತಾನೆ, 6 ತಿಂಗಳು ವರ್ಷಕ್ಕೆ ಒಂದು ಬೆಳೆ ಬರ್ತದೆ. ಆ ಬೆಳೆ ಬೆಳ್ಕೊಬಂದರೆ ರೈಟ್ ಇರೋದಿಲ್ಲ ಓಕೆನಾ. ಜೀವನ ಮಾಡೋದೇ ಕಷ್ಟ ಆಗುತ್ತೆ, ಪ್ರೈವೇಟ್ ಸ್ಕೂಲ್ಗೆ ಎಲ್ಲಿ ಓದ್ಸೋಕ್ಕಾಗುತ್ತೆ? ಸೊ ಹಾಗಾಗಿ ನೀವು ಗೌರ್ಮೆಂಟ್ ಸ್ಕೂಲ್ ಏನಿದೆ ಅದಕ್ಕೆ ಮೂಲಭೂತ ಸೌಕರ್ಯವನ್ನು ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ನನಗೆ ಗೊತ್ತಿಲ್ಲ, ದಯಮಾಡಿ ಮಾಡಿಕೊಡಿ. ಅದನ್ನು ನೀವು ಹುಡುಕಬೇಕು, ಏನಿಲ್ಲ ಏನಿದೆ ಏನು ಬೇಕು ಅಂತ. ಓಕೆ, ನಿಮ್ಮ ಕೈ ಹುಡ್ಕೋಕ್ಕಾಗಿಲ್ವಾ? ಈಗ ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ಪುರ್ಸೋತಿಲ್ಲ ಅಂದರೆ ನಾವು ಹೇಳ್ತಾ ಇದ್ದೀವಿ, ಇದೊಂದು ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಡಿ ಓಕೆನಾ. ಹಳ್ಳಿಗಳ ಸ್ಕೂಲು ಉಳಿದರೆ ಮಾತ್ರ ದೇಶ ಡೆವಲಪ್ಮೆಂಟ್ ಆಗುತ್ತೆ ಓಕೆನಾ. ಇವತ್ತು ಎಷ್ಟು ಜನ ಗೌರ್ಮೆಂಟ್ ಸ್ಕೂಲ್ ಓದೋರು IAS IPS ದೊಡ್ಡ ಉದ್ಯೋಗಿಗಳಾಗಿದ್ದಾರೆ. ಮುಂದೆ ಒಂದಿನ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸನ್ನು ಕಟ್ತಾರೆ ಗೌರ್ಮೆಂಟ್ಗೆ. ಹಾಗಾಗಿ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅರ್ಥ ಮಾಡಿಕೊಂಡು ಓಕೆ ನಮ್ಮೂರಿನ ಸ್ಕೂಲ್ಗೆ ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ರಂಗನಾಥ್ ಸರ್ಗೆ ಕಳಿಸ್ಕೊಡಿ. ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗೆ ಯಾರ್ಯಾರು ಇದ್ದಾರೆ ಅದನ್ನು ಟ್ಯಾಗ್ ಮಾಡಿ, ಜೊತೆಗೆ ಮಧು ಬಂಗಾರಪ್ಪ ಅವ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮೂರಿಗೆ ಬಾತ್ರೂಮ್ ವ್ಯವಸ್ಥೆ ಆಗಲಿ. ಸೊ ಮಧುಸೂದನ್ ಅವ್ರಿಗೂ ಮತ್ತು ವಸಂತ್ ಅವ್ರಿಗೂ ನಂದೊಂದು ಧಿಕ್ಕಾರ. ಥ್ಯಾಂಕ್ ಯು ಸೋ ಮಚ್.